ಹೇಳ್ತಾರೆ. ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಾಮಾನ್ಯ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಮೊಣಕಾಲಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಅನುಚಿತ ವ್ಯಾಯಾಮ, ಮೊಣಕಾಲು ಚಿಪ್ಪಿನ ಸವೆತ, ಹೀಗೆ ಅನೇಕ ಕಾರಣಗಳಿಂದಾಗಿ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತೆ. ಒಮ್ಮೆ ಈ ನೋವು ಕಾಣಿಸಿಕೊಂಡ್ರೆ ಸಾಕು, ಜೀವನೋತ್ಸಾಹವನ್ನ ಕುಗ್ಗಿಸಿಬಿಡುತ್ತೆ. ಮೊಣಕಾಲು ನೋವು ಅನುಭವಿಸಿದವರಿಗೆ ಗೊತ್ತು. ಆ ನೋವಿನಿಂದ ಹೊರಬರೋದು ನಿಜಕ್ಕೂ ತ್ರಾಸದಾಯಕ. ಹಾಗಾದ್ರೆ ಇದಕ್ಕೆ ಸೂಕ್ತ ಪರಿಹಾರ ಇದೆಯಾ? ಇದೆ. ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮೂಲಕ ಈ ಬಗ್ಗೆ ಗುಣಪಡಿಸಬಹುದು, ಈ ಸಮಸ್ಯೆಯನ್ನ ಗುಣಪಡಿಸಬಹುದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯರಾದ ರಾಹುಲ್ ಪುರಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅದೇ ರೀತಿ ವೀರೇಶ್ ಪಟಗೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್, ಫಸ್ಟ್ ಆಫ್ ಆಲ್, ಮೊದಲೆಲ್ಲ ಈ ನೀ ಸಮಸ್ಯೆ ಅನ್ನುವಂಥದ್ದು, ಮೊಣಕಾಲಿನ ಸಮಸ್ಯೆ ಅನ್ನುವಂಥದ್ದು 40 ವರ್ಷ ಅಥವಾ 50 ವರ್ಷ ದಾಟಿದ ನಂತರದಲ್ಲಿ ಕಾಣಿಸಿಕೊಳ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ. ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಏನು? ಈ ಸಮಸ್ಯೆ ಯಾರಿಗೆ ಕಾಣಿಸಿಕೊಳ್ಳುತ್ತೆ? ಜೊತೆಗೆ ಇದು ಈ ಚಿಕಿತ್ಸೆ ಅನ್ನುವಂಥದ್ದು ಯಾರಿಗೆ ಸೂಕ್ತ? ಎಸ್. ಸೊ ನೀವು ಮುಂಚೆ ಹೇಳ್ದಂಗೆ, ಸೊ ಯೂಶಲಿ ನೀ ಪೇನ್ ಬರೋದು ವಯಸ್ಸು ಆದವ್ರಿಗೆ, ಅಂದರೆ ಯೂಶಲಿ 60 ಇಯರ್ಸ್ ಮೇಲ್ಪಟ್ಟವ್ರಿಗೆ. ಆದರೆ ಇವಾಗ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಲ್ಲೂ ಕೂಡ ತುಂಬ ಜನಕ್ಕೆ ಆಲ್ರೆಡಿ ನೀ ಪೇನ್ ಬರ್ತಾ ಇದೆ. ಅದು ಯಾಕಂದರೆ ಇವಾಗ ನಮ್ಮ ಜೀವನ ಶೈಲಿ ತುಂಬ ಬದಲಾಗಿದೆ. ಸೊ ಮುಂಚೆ ಥರ ನಾವು ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ಇವಾಗ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ತೂಕ ಜಾಸ್ತಿ ಇರೋದರಿಂದ, ವ್ಯಾಯಾಮ ಮಾಡೋದರಿಂದ ಸೊ ಮೊಣಕಾಲು ಬೇಗನೆ ಸವಿತಾ ಇದೆ. ಸೊ ಅದರಿಂದನೇ ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲೂ ಕೂಡ ತುಂಬ ನೀ ಪೇನ್ ನೋಡ್ತಾ ಇದ್ದೀವಿ. ಆದರೆ ಯೂಶಲಿ ಈ ನೀ ರಿಪ್ಲೇಸ್ಮೆಂಟ್ ಮಾಡೋದು ನಾವು ಯೂಶಲಿ 60 ಮೇಲಿದ್ದವ್ರಿಗೆ, ಯಾವಾಗ ಪೂರ್ತಿ ಮೊಣಕಾಲು ಸೌದು ಹೋಗುತ್ತೆ, ಸಿವಿಯರ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ ನಾವು, ಸಂಧಿವಾತ. ಸೊ ಅಂಥ ಪೇಷಂಟ್ರಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡ್ತೀವಿ. ಓಕೆ ಡಾಕ್ಟರ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಏನು? ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಹೇಗಂದ್ರೆ, ನಾರ್ಮಲ್ ಆಗಿ ನಮ್ಮ ಕೀಲು ಈ ತರ ಇರುತ್ತೆ, ಒಳಗಿಂದ ಬಹಳ ಸ್ಮೂತ್ ಆಗಿ ಇರುತ್ತೆ. ಸವಿಯೋಗು ಆಗೋದು ಅಂದ್ರೆ ಏನಂದ್ರೆ, ಕೀಲು ಈ ತರ ಒಳಗಿಂದ ಆಗ್ಬಿಡತ್ತೆ, ಫುಲ್ ರಫ್ ತರ ಆಗ್ಬಿಡತ್ತೆ. ಆವಾಗ ಮೂವ್ಮೆಂಟ್ ಮುಂಚಿನ ತರ ಫ್ರೀಯಾಗಿ ಆಗೋದಿಲ್ಲ, ಮಡ್ಚಕ್ಕೆ ಕಡಿಮೆ ಬರುತ್ತೆ. ಯಾವಾಗ ನಾವು ತೂಕ ಹಾಕ್ತೀವಿ ಕಾಲ್ ಮೇಲೆ, ಏನೋ ಓಡಾಡುವಾಗ, ಮೆಟ್ಲು ಹತ್ತುವಾಗ, ಇಳಿಯುವಾಗ, ಆವಾಗ ನೋವು ಬರೋದು ಸ್ಟಾರ್ಟ್ ಆಗುತ್ತೆ, ಊತ ಬರೋದು ಸ್ಟಾರ್ಟ್ ಆಗುತ್ತೆ. ಅದರಿಂದ ಪೇಷಂಟ್ ಲೈಫ್ ಸ್ಟೈಲ್ ಭಾಳನೇ ಎಫೆಕ್ಟ್ ಆಗಿಬಿಡತ್ತೆ. ನಾರ್ಮಲ್ ಕೆಲಸಗಳು ಸಹ ಅವ್ರಿಗೆ ಮಾಡೋಕ್ಕಾಗಲ್ಲ. ಕೆಲವರಿಗೆ ಮಂಚೆಯಿಂದ ಇಳಿದು ಬಾತ್ರೂಮ್ ಹೋಗಿ ಬರೋಕ್ಕೂ ಕಷ್ಟ ಅನಿಸುತ್ತೆ. ಸೊ ಆ ಸಿಚುವೇಷನಲ್ಲಿ ನಾವು ನೀ ರಿಪ್ಲೇಸ್ಮೆಂಟನ್ನು ಸಜೆಸ್ಟ್ ಮಾಡ್ತೀವಿ. ಸೊ ನೀ ರಿಪ್ಲೇಸ್ಮೆಂಟ್ ಅಂದರೆ ಏನಂದರೆ, ಈ ಇಡೀ ಸರ್ಫೇಸ್ ಯಾವುದು ಹಾಳಾಗಿರುತ್ತೆ ಅದನ್ನು ನಾವು ಚೇಂಜ್ ಮಾಡಿಕೊಂಡು ಒಂದು ಆರ್ಟಿಫಿಷಿಯಲ್ ಸರ್ಫೇಸನ್ನು ಈ ಥರ ಹಾಕ್ತೀವಿ. ಸೊ ಆವಾಗ ಮೂವ್ಮೆಂಟು ಸ್ವಲ್ಪ ಸ್ಮೂತ್ ಆಗಿ ಇರುತ್ತೆ. ಮುಂಚಿನ ಥರ ಆರ್ಥ್ರೈಟಿಸಲ್ಲಿ ನೋವು ಯಾವ ಬರ್ತಿತ್ತು ಅದು ಬರೋದು ನಿಲ್ಲತ್ತೆ. ಆಫ್ಕೋರ್ಸ್ ನಾರ್ಮಲ್ ಥರ ಆಗೋಕ್ಕೆ ಆಪರೇಷನ್ ಆದಮೇಲೆ 2.5-3 ತಿಂಗಳು ಬೇಕು ಪೇಷಂಟ್ಸಿಗೆ. ಅದರಲ್ಲಿ ಅವ್ರ ಎಕ್ಸಸೈಸ್ಗಳು ಕರೆಕ್ಟಾಗಿ ಮಾಡಬೇಕು. ಸ್ವಲ್ಪ ಎಫರ್ಟ್ ಹಾಕಿದರೆ ರಿಸಲ್ಟ್ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ. ಓಕೆ ಡಾಕ್ಟರ್, ಆರ್ಥ್ರೈಟಿಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನುವಂಥದ್ದು ಸ್ವಲ್ಪ ಡೇಂಜರಸ್, ಸ್ವಲ್ಪ ನೋವು ಜಾಸ್ತಿ ಇರುತ್ತೆ. ಅಂಥದ್ದಕ್ಕೂ ಇದು ಸೂಟ್ ಆಗುತ್ತಾ ಹೇಗೆ? ಹೌದು. ಸೊ ನಾವು ನೀ ರಿಪ್ಲೇಸ್ಮೆಂಟ್ ಆಸ್ಟಿಯೋ ಆರ್ಥ್ರೈಟಿಸ್ ಇರೋ ಪೇಷಂಟ್ಸಿಗೆ ಜಾಸ್ತಿ ಮಾಡೋದು. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಯಾವ ಕಾರಣದಿಂದ ಆಗತ್ತೆ ಅದು ಸಹ ಕಾಮನ್ ಆಗಿ ನಾವು ಸವಿ ಹೋಗೋದು, ಅಂದರೆ ವೇರ್ ಆ್ಯಂಡ್ ಟೇರ್ ಇರೋರಿಗೆ ಆಗತ್ತೆ. ಕೆಲವು ಸತಿ ಫ್ರ್ಯಾಕ್ಚರ್ಗಳು ಆದಾಗ ಸಹ ಆಸ್ಟಿಯೋ ಆರ್ಥ್ರೈಟಿಸ್ ಆಗ್ಬೋದು. ಕೆಲವು ಸತಿ ನಾವು ರುಮಟಾಯ್ಡ್ ಆರ್ಥ್ರೈಟಿಸ್, ವಾಯು ಅಂತ ಕಾಯಿಲೆಗಳಲ್ಲೂ ಸಹ ಜಾಯಿಂಟ್ ಸವಿ ಹೋಗೋದು. ಸೊ ಬೇರೆ ಬೇರೆ ರೋಗಗಳಿಂದ ಈ ಥರ ತೊಂದರೆ ಆಗಬಹುದು. ಸೊ ಅದಕ್ಕೇನೆ ನೀ ರಿಪ್ಲೇಸ್ಮೆಂಟ್ ನಾವು ಸಜೆಸ್ಟ್ ಮಾಡೋದು. ಓಕೆ ಡಾಕ್ಟರ್, ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ರೋಬೋಟಿಕ್ ಸರ್ಜರಿ ಇದಕ್ಕೆ ಸೂಕ್ತ ಅಂತ ಹೇಳ್ತಾ ಇದ್ದೀರಾ. ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ರೋಬೋಟ್ ಸರ್ಜರಿ ಹೆಂಗ್ ಸೂಟ್ ಆಗುತ್ತೆ, ಹೇಗೆ ಅಂತ? ಎಸ್. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನಿದೆ ಅಲ್ವಾ, ಇವಾಗ ತುಂಬ ವರ್ಷದಿಂದ ಮಾಡ್ಕೊಂಡೇ ಬರ್ತಾ ಇರೋದು.
ಸೊ ಇವಾಗ ರೀಸೆಂಟ್ಲಿ ಹೊಸ ಟೆಕ್ನಾಲಜಿ ಏನು ಬಂದಿದೆ, ಸೊ ಅದಕ್ಕೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತ ಏನು ಹೇಳ್ತೀವಿ, ಇದು ಲಾಸ್ಟ್ ಒಂದು 3-4 ಇಯರ್ಸಿಂದ ಮಾಡ್ತಾಯಿದ್ದೀವಿ ನಾವು. ಸೊ ಬೇಸಿಕಲಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನಪ್ಪ ಅಂದರೆ ಇದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಇಲ್ಲಿ ನಾವು ಪೇಷಂಟ್ ಮೊಣಕಾಲನ್ನ ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟ್ರಲ್ಲಿ ಫೀಡ್ ಮಾಡಿ ಸರ್ಜರಿ ಮಾಡೋಕ್ಕಿಂತ ಮುಂಚೆನೇ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಸರ್ಜರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ಥರ ಬೋನ್ ಡಿಫೆಕ್ಟ್ ಇದೆ ಅಥವಾ ಯಾವ ಥರ ಸರ್ಜರಿ ಮಾಡಬೇಕು. ಸೊ ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂದರೆ ಸರ್ಜರಿ ಮಾಡೋಕ್ಕಿಂತ ಮುಂಚೆನೇ ವರ್ಚುಲಿ ನಾವು ಸಿಸ್ಟಮಲ್ಲಿ ಸರ್ಜರಿ ಮಾಡಿಬಿಟ್ಟು ಫೈನಲ್ ರಿಸಲ್ಟ್ ಹೇಗೆ ಬರುತ್ತಪ್ಪ ಅನ್ನೋದು ನಮ್ಗೆ ಮುಂಚೆನೇ ಗೊತ್ತಿರುತ್ತೆ. ಸೊ ಅದರಿಂದ ನಾವು ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಪ್ರಿಸಿಷನ್ ಅಂತಲೇ ಹೇಳ್ತೀವಿ ನಾವು, ಕಾಂಪೊನೆಂಟ್ ಪ್ಲೇಸ್ಮೆಂಟ್ ಏನು ಪರ್ಫೆಕ್ಟ್ ಆಗಿರುತ್ತೆ, ಅಕ್ಯುರೇಸಿ ಅಂತಲೇ ಹೇಳ್ತೀವಿ, ಅದು ರೋಬೋಟಿಕ್ ಟೆಕ್ನಾಲಜಿಯಿಂದ ತುಂಬ ಅಕ್ಯುರೇಟ್ ಆಗಿರುತ್ತೆ. ಸೊ ಅದನ್ನೇ ನಾವು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳೋದು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಜನರಿಗಿರುವಂತಹ ಒಂದು ಪ್ರಶ್ನೆ ಅಂದರೆ ಮನುಷ್ಯರು ಮಾಡೋ ಒಂದು ಪ್ರೊಸೀಜರ್ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು, ಅದರಲ್ಲೂ ಒಂದು ಸಣ್ಣ ಪುಟ್ಟ ಚೇಂಜಸ್ ಇದ್ದೇ ಇರುತ್ತೆ ಅಥವಾ ಸಣ್ಣ ಪುಟ್ಟ ಒಂದು ತೊಂದರೆ ಬಂದೇ ಬರುತ್ತೆ. ಅಂಥದ್ರಲ್ಲಿ ರೋಬೋಟ್ನ ನಾವು ಹೆಂಗೆ ನಂಬೋದು? ಸಕ್ಸಸ್ ರೇಟ್ ಹೆಂಗಿದೆ ಇದರದ್ದು? ರಿಕವರಿ ರೇಟ್ ಹೆಂಗಿದೆ ಇದರದ್ದು? ಸೊ ಸಕ್ಸೆಸ್ ರೇಟ್ ಈಗ ರೋಬೋಟಿಕ್ ಡಾಕ್ಟರ್ ವೀರೇಶ್ ಹೇಳಿದ ಪ್ರಕಾರ ನಾವು ಒಂದು 3 to 4 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಸೊ ಲಾಂಗ್ ಟರ್ಮಲ್ಲಿ ಹೇಗಿರುತ್ತೆ ಅದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ಐಡಿಯಾ ಇಲ್ಲ. ಬಟ್ 3-4 ಇಯರ್ಸಿಂದ ನಾವೇನು ಮಾಡ್ತಾ ಇದ್ದೀವಿ, ಮುಂಚೆ ನಾವು ಯಾವ ಥರ ಮಾಡ್ತಿದ್ವಿ ಅಟ್ಲೀಸ್ಟ್ ಆ ಲೆವೆಲಿಗೆ ನಮಗೆ ರಿಸಲ್ಟ್ಗಳು ಚೆನ್ನಾಗಿ ಸಿಗ್ತಾ ಇದ್ದಾವೆ. ಲಾಂಗ್ ಟರ್ಮಲ್ಲೂ ಅಪೇಕ್ಷೆ ಹೇಗಂದರೆ ಆ ಥರ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಬಟ್ ಇನ್ನೊಂದು ನೀವು ಕೇಳಿದ್ರಿ ಸಣ್ಣ ಪುಟ್ಟ ಏನಾದರೂ ಆಯ್ತಂದರೆ ಅದು ಫೈನ್ ಟ್ಯೂನಿಂಗ್ ಅಂತ ನಾವು ಸರ್ಜರಿಯಲ್ಲಿ ರೋಬೋಟಿಕ್ ಸರ್ಜರಿ ಮೂಲಕ ಮಾಡ್ಬೋದು. ಸೊ ಅದು ಫೈನ್ ಟ್ಯೂನಿಂಗ್ ಕೆಲವು ಸತಿ ಏನಾಗುತ್ತೆ, ಪೇಷಂಟಿಗೆ ಬ್ಯಾಡ್ ರಿಸಲ್ಟ್ ವರ್ಸಸ್ ಗುಡ್ ರಿಸಲ್ಟ್ ಅಲ್ಲಿ ಡಿಫ್ರೆನ್ಸ್ ಇರ್ಬೋದು. ಸೊ ನನ್ನ ಪ್ರಕಾರ ರೋಬೋಟಿಕ್ ಸರ್ಜರಿ ಜೊತೆಗೆ ನಾವು ಯಾವ ಥರ ಫೈನ್ ಟ್ಯೂನ್ ಮಾಡ್ಬೋದು ಅದು ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ರಿಪ್ಲೇಸ್ಮೆಂಟ್ ನಂತರದಲ್ಲೂ ಕೂಡ ನೋವು ಕಾಣಿಸಿಕೊಂಡ್ರೆ ಏನು ಮಾಡಬೇಕು? ಆ ಸಂದರ್ಭದಲ್ಲಿ ತಾವೇನು ಮಾಡ್ತೀರಾ? ಎಸ್, ಸೊ ಇವಾಗ ಕೆಲವೊಂದು ಪೇಷಂಟ್ಸು ನೀ ರಿಪ್ಲೇಸ್ಮೆಂಟ್ ಆಗಿ ನಂತರ ಕೂಡ ಪೇನ್ ಇಂದ ಬರ್ತಾರೆ. ಕೆಲವೊಮ್ಮೆ ತುಂಬ ವರ್ಷಗಳಾದ ನಂತರ ಬರ್ತಾರೆ, ಕೆಲವೊಮ್ಮೆ ತುಂಬ ಸ್ವಲ್ಪ ಬೇಗನೂ ಬರ್ತಾರೆ. ಸೊ ಅಂಥ ಪೇಷಂಟ್ನಲ್ಲಿ ನಾವು ಅವ್ರನ್ನ ಎಕ್ಸಾಮಿನ್ ಮಾಡಿಬಿಟ್ಟು ಏನಾದ್ರು ಎಕ್ಸ್ರೇ ಬಿಕ್ಕಿದ್ರೆ ಅಥವಾ ಏನಾದ್ರು ಬ್ಲಡ್ ಟೆಸ್ಟ್ ಮಾಡಬೇಕಾಗಿದ್ದರೆ ಎಲ್ಲನೂ ಮಾಡಿಬಿಟ್ಟು ನೋಡಿ, ಬೇಕಂದ್ರೆ ಬೇರೆ ಬೇರೆ ಕಾರಣದಿಂದ ನೋವು ಬರುತ್ತೆ. ಸಮ್ಟೈಮ್ಸ್ ಇನ್ಫೆಕ್ಷನಿಂದ ಇರ್ಬೋದು ಅಥವಾ 15-20 ವರ್ಷ ಆಗಿದ್ದರೆ ನೀ ರಿಪ್ಲೇಸ್ಮೆಂಟ್ ಇಂಪ್ಲಾಂಟ್ ಲೂಸ್ ಆಗಿರಬಹುದು ಅಥವಾ ಬೇರೆ ಏನಾದ್ರು ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಅದರಲ್ಲಿ ಲಿಗಾಮೆಂಟ್ ಏನಾದ್ರು ಟೇರ್ ಆಗಿದ್ದರೆ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಅದರಿಂದ ಪೇನ್ ಆಗಿ ಬರ್ತಿರಬೇಕು. ಸೊ ಅದ್ರ ಏನು ಕಾರಣ ಇದೆ ನೋಡ್ಕೊಂಬಿಟ್ಟು ದೆನ್ ಏನು ಅದಕ್ಕೆ ಕರೆಕ್ಟಾಗಿ ಮಾಡಬೇಕು ಸರ್ಜರಿ ಮತ್ತೆ ಅಂದರೆ ಅದಕ್ಕೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ ನಾವು. ಸೊ ಮತ್ತೊಮ್ಮೆ ಹೋಗ್ಬಿಟ್ಟು ಹಳೆ ಇಂಪ್ಲಾಂಟ್ನ ತೆಗೆದುಬಿಟ್ಟು ಮತ್ತೆ ಹೊಸ ಇಂಪ್ಲಾಂಟ್ನ ಏನಾಗ್ತೀವಿ ಅದಕ್ಕೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿ ಮಾಡೋದಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ, ಹೇಗೆ? ಸೊ ಏಜ್ ಲಿಮಿಟಿಗಿಂತ ಇನ್ನೂ ಇಂಪಾರ್ಟೆಂಟು ಪೇಷಂಟ್ ಆ್ಯಕ್ಟಿವಿಟಿ ಲೆವೆಲ್. ಕೆಲವು ಸತಿ ಏನಿರುತ್ತೆ, ಪೇಷಂಟ್ಸ್ 80-85 ವಯಸ್ಸಲ್ಲೂ ಭಾಳ ಫಿಟ್ ಆಗಿರ್ತಾರೆ, ಅಂದರೆ ರೆಗ್ಯುಲರ್ ಆಗಿ ವಾಕ್ ಮಾಡ್ಕೊಂಡಿರ್ತಾರೆ, ಅಂಥದ್ದು BP ಶುಗರ್ ಮೇಜರ್ ತೊಂದರೆ ಇರೋದಿಲ್ಲ, ಎಲ್ಲ ಕಂಟ್ರೋಲಲ್ಲಿರುತ್ತೆ. ಸೊ ಅವರಿಗೂ ನಾವು ಈ ಟೈಪ್ ಆಪರೇಷನನ್ನು ಸಜೆಸ್ಟ್ ಮಾಡ್ಬೋದು. ಕೆಲವು ಸತಿ ವಯಸ್ಸು ಕಡಿಮೆ ಇರೋರಿಗೆ 60ಸಲ್ಲೂ ಸಹ ಪೇಷಂಟ್ಸಿಗೆ ಬೇರೆ ಮೆಡಿಕಲ್ ತೊಂದರೆಗಳು ಇರುತ್ತೆ. ಸೊ ಅವ್ರಿಗೆ ಈ ಆಪರೇಷನ್ನಿಂದ ಏನು ಲಾಭ ಸಿಗಬೇಕು ಅದು ಸಹ ಸಿಗಲ್ಲ. ಏಕೆಂದರೆ ಹಾರ್ಟಿನ ತೊಂದರೆ ಇರೋರಿಗೆ, ಇಲ್ಲಾಂದರೆ ಬೇರೆ ಶುಗರ್ ಇರೋರಿಗೆ, ಕಾಲಲ್ಲಿ ಗಾಯ ಇರೋರಿಗೆ ನೀ ರಿಪ್ಲೇಸ್ಮೆಂಟ್ ಎಲ್ಲ ಮಾಡಿದರೆ ಅವ್ರಿಗೆ ಅದರಿಂದ ಲಾಭ ಏನು ಸಿಗೋದಿಲ್ಲ. ಏಕೆಂದರೆ ಬೇರೆ ತೊಂದರೆಗಳಿಂದ ಅವ್ರ ಮೊಬಿಲಿಟಿ ಆದಷ್ಟು ಕಡಿಮೆನೇ ಇರುತ್ತೆ. ಸೊ ಏಜಿಗಿಂತ ಇನ್ನೂ ಇಂಪಾರ್ಟೆಂಟು ಅವ್ರ ಜನರಲ್ ಕಂಡೀಷನ್ನು, ಅವ್ರ ವಯಸ್ಸು ಪ್ರಕಾರ, ಅವ್ರ ಬೇರೆ ಮೆಡಿಕಲ್ ತೊಂದರೆ ಪ್ರಕಾರ ಅವ್ರು ಏನೇನು ಮಾಡೋಕ್ಕಾಗತ್ತೆ ಅದು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ನೀ ರಿಪ್ಲೇಸ್ಮೆಂಟ್ ಥರ ಸರ್ಜರಿಗಳನ್ನು ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ನೀ ಆಗಿರ್ಬೋದು ಅಥವಾ ಹಿಪ್ ಆಗಿರಬಹುದು, ಯಾವ ಸ್ಟೇಜಸ್ನ ನಂತರದಲ್ಲಿ ಈ ರೋಬೋಟಿಕ್ ಸರ್ಜರಿನ ತಾವು ಸಜೆಸ್ಟ್ ಮಾಡ್ತೀರಾ? ಎಸ್, ಸೊ ಯಾವಾಗ ನಮ್ಮ ಪೇಷಂಟ್ ನಮ್ಮ ಹತ್ರ ಬರುತ್ತೆ ನೀ ಪೇನ್ ಅಂತ ಹೇಳಿದ ಮೇಲೆ, ಸೊ ಬೇಸಿಕ್ ಒಂದು ನೀ ಎಕ್ಸ್ರೇನ ಮಾಡ್ತೀವಿ ನಾವು. ನೀ ಆಯಿತು ಅಥವಾ ಹಿಪ್ ಪೇನ್ ಅಂತ ಬಂದಾಗ ಎಕ್ಸ್ರೇನ ಮಾಡ್ತೀವಿ. ಸೊ ಎಕ್ಸ್ರೇದಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿ ಆರ್ಥರೈಟಿಸ್ ಇದೆ ಅಂತ. ಸೊ ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇದೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ. ಸೊ ಸ್ಟೇಜ್ 4 ಅಂತ ಏನು ಹೇಳ್ತೀವಿ ನಾವು, ಸಿವಿಯರ್ ಗ್ರೇಡ್ ಆರ್ಥರೈಟಿಸ್. ಸೊ ಆ ಸ್ಟೇಜ್ನವ್ರಿಗೆ ಮಾತ್ರ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕು. ಯೂಜ್ವಲಿ ಕಡಿಮೆ ಗ್ರೇಡ್ ಇದ್ದವರಿಗೆ ಬೇರೆ ಥರದ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ, ಅವರಿಗೆಲ್ಲ ಎಲ್ಲರಿಗೂ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗಲ್ಲ, ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗಲ್ಲ. ಸಿವಿಯರ್ ಗ್ರೇಡ್ ಸ್ಟೇಜ್ 4 ಏನಂತ ಹೇಳ್ತೀವಲ್ವ, ಸೊ ಸಿವಿಯರ್ ಗ್ರೇಡ್ ಆರ್ಥರೈಟಿಸ್ ಹಿಪ್ ಆದರೂ ಆಗಲಿ ಅಥವಾ ನೀ ಆದರೂ ಆಗಲಿ, ಸೊ ಅಂಥವ್ರಿಗೆ ಮಾತ್ರ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ.
ಓಕೆ ಡಾಕ್ಟರ್, ಇನ್ನು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಏನು? ಸೊ ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಆಲ್ರೆಡಿ ಮುಂಚೆ ಅವ್ರಿಗೆ ನೀ ರಿಪ್ಲೇಸ್ಮೆಂಟ್ ಇಲ್ಲಾಂದರೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿರುತ್ತೆ. ಯಾವುದು ಕಾರಣಕ್ಕೂ ಅದು ಕೆಲಸ ಯಾವ ಥರ ಮಾಡಬೇಕು ಆ ಥರ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಪೇಷಂಟ್ಸಿಗೆ ಫಸ್ಟ್ ಸರ್ಜರಿ ಆದಮೇಲೆ ಒಂದು ಸ್ವಲ್ಪ ವರ್ಷಗಳು ಚೆನ್ನಾಗಿರ್ತಾರೆ, ಅದಾದಮೇಲೆ ಮತ್ತೆ ಅವ್ರಿಗೆ ನೋವು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಒಳಗೆ ಇರುವ ಜಾಯಿಂಟನ್ನು ನಾವು ತೆಗೆದು ಹೊಸ ಇಂಪ್ಲಾಂಟ್ ಹಾಕಿ ಮತ್ತೆ ಆ ಮಂಡಿಯನ್ನು ಚೆನ್ನಾಗಿ ಮಾಡೋದು ನಾವು ರಿವಿಷನ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಎರಡೂ ಮಂಡಿಗೂ ಒಂದೇ ಸಮನೆ ಅಂದರೆ ಎಟ್ ಅ ಟೈಮಲ್ಲಿ ತಾವು ಸರ್ಜರಿ ಮಾಡ್ತೀರಾ ಹೇಗೆ? ಸೊ ಆ ಥರ ಏನು ಕಂಪಲ್ಸರಿ ರೂಲ್ ಇಲ್ಲ. ಸೊ ಡಿಪೆಂಡ್ಸ್ ಆನ್ ದ ಪೇಷಂಟ್ ಸಿಮ್ಟಮ್ಸ್ ಮೇಲೆ. ಸೊ ಕೆಲವೊಂದು ಪೇಷಂಟ್ಸಿಗೆ ಒಂದು ಕಾಲಲ್ಲಿ ತುಂಬ ಜಾಸ್ತಿ ನೋವಿರುತ್ತೆ, ಇನ್ನೊಂದು ಕಾಲಲ್ಲಿ ಅಷ್ಟು ಜಾಸ್ತಿ ನೋವಿರಲ್ಲ. ಸೊ ನಾವು ಎಕ್ಸ್ರೇ ನೋಡಿಬಿಟ್ಟು ಯಾವ ನೀಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಆ ಒಂದು ಕಾಲ್ ಮಾಡಿದರೆ ಸಾಕು, ಇನ್ನೊಂದು ಕಾಲು ಕಂಪಲ್ಸರಿ ಮಾಡಬೇಕಂತೇನಿಲ್ಲ. ಆದರೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಪೇಷಂಟ್ಸ್ ಇಷ್ಟು ಲೇಟಾಗಿ ಬರ್ತಾರಂದರೆ ಎರಡೂ ಕಾಲು ತುಂಬ ಸಿವಿಯರಾಗಿ ಆರ್ಥರೈಟಿಸ್ ಇರುತ್ತೆ, ಪೂರ್ತಿ ಡೊಂಕಾಗಿರುತ್ತೆ, ನಡಿಲಿಕ್ಕೆ ಕಷ್ಟ ಆಗ್ತಿರುತ್ತೆ, ದಿನನಿತ್ಯದ ಕೆಲಸ ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಾಯಿರುತ್ತೆ. ಸೊ ಅಂಥ ಪೇಷಂಟ್ಸಲ್ಲಿ ಎಲ್ಲ ಅವರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ECG ಎಲ್ಲ ಮಾಡಿಬಿಟ್ಟು ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್ ಎಲ್ಲರೂ ಒಪಿನಿಯನ್ ತೊಗೊಂಡ್ಬಿಟ್ಟು ಒಂದು ವೇಳೆ ಅವರು ಫಿಟ್ ಇದ್ದರೆ ಎರಡು ಕಾಲನ್ನು ಕೂಡ ಮಾಡ್ಬೋದು. ಸೊ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ ಎರಡು ಕಾಲು ಮಾಡಲೇಬೇಕಂತ. ಸೊ ಯಾವ ಕಾಲಲ್ಲಿ ಅವ್ರು ತುಂಬ ಜಾಸ್ತಿ ನೋವಿರುತ್ತೆ ಆ ಕಾಲನ್ನು ಮಾಡಿದ್ರೆ ಸಾಕು. ಓಕೆ ಡಾಕ್ಟರ್, ಇನ್ನು ಸ್ಪೋರ್ಟ್ಸ್ ಇಂಜುರಿ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಇಂದ ಆಗಿರುವಂತಹ ಇಂಜುರಿ ಆಗಿರಬಹುದು, ಅವರಿಗೆ ಇದನ್ನು ರಿಪ್ಲೇಸ್ಮೆಂಟ್ ಮಾಡಬಹುದಾ? ಸ್ಪೋರ್ಟ್ಸ್ ಅವ್ರಿಗೆ ಸ್ಪೆಷಲಿ ಯಾಕಂತಂದರೆ ಈ ರಿಪ್ಲೇಸ್ಮೆಂಟ್ ಮಾಡಿದ ನಂತರದಲ್ಲೂ ಕೂಡ ಅವರು ಸ್ಪೋರ್ಟ್ಸ್ಗೆ ಹೋಗಬೇಕಾಗುತ್ತೆ. ತದನಂತರದಲ್ಲಿ ಅವರ ಲೈಫ್ ಸ್ಟೈಲ್ ಹೆಂಗಿರಬೇಕು, ನಾರ್ಮಲ್ ಆಗೇ ಇರಬಹುದಾ ಹೇಗೆ? ಸೊ ಸ್ಪೋರ್ಟ್ಸ್ ಇಂಜರೀಸ್ ಜನರಲಿ ವಯಸ್ಸು ಕಡಿಮೆ ಆಗಿರೋರಿಗೆ ಆಗುತ್ತೆ. ಸೊ ಈ ಸರ್ಜರಿ ನಾವು ಆ ವಯಸ್ಸಲ್ಲಿ ಜನರಲಿ ಅಡ್ವೈಸ್ ಮಾಡೋದಿಲ್ಲ. ಸೊ ಜಾಯಿಂಟನ್ನು ಭಾಳನೇ ಜಾಸ್ತಿ ಹಾಳಾಯಿತು, ಮಾಡಲೇಬೇಕಂತ ಸಿಚುವೇಶನ್ ಇದ್ದರೆ ಮಾಡ್ಬೋದು, ಬಟ್ ಅದಾದಮೇಲೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಅವರಿಗೆ ಇದ್ದೇ ಇರುತ್ತೆ. ಸೊ ಸಾಮಾನ್ಯವಾಗಿ ವಯಸ್ಸು ಜಾಸ್ತಿ ಇರೋರಿಗೆ ಅಂಥದ್ದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅವ್ರಿಗೆ ವಾಕಿಂಗ್ ಇಲ್ಲಾಂದರೆ ಲೈಟ್ ಜಾಗಿಂಗ್ ಎಲ್ಲ ಮಾಡೋದು ಆ ವಯಸ್ಸಲ್ಲಿ. ಸೊ ಅಷ್ಟು ನಾವು ಅಲೌ ಮಾಡ್ತೀವಿ. ಕೆಲವು ಜನರು ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ, ಕೆಲವರು ಟೆನ್ನಿಸ್ ಆಡ್ತಾರೆ ಇಲ್ಲಾಂದರೆ ಗಾಲ್ಫ್ ಆಡ್ತಾರೆ. ಸೊ ಈ ಎರಡು ಸ್ಪೋರ್ಟ್ಸನ್ನು ನಾವು ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಅಲೌ ಮಾಡ್ತೀವಿ. ಏಕೆಂದರೆ ಈ ಸ್ಪೋರ್ಟ್ಸಲ್ಲಿ ಮಂಡಿ ಮೇಲೆ ಸ್ಟ್ರೇನ್ ಅಷ್ಟೊಂದು ಆಗಲ್ಲ. ಈಗ ಹೇಗಂದರೆ ನಾವು ಒಂದ್ಸತಿ ನೀ ರಿಪ್ಲೇಸ್ಮೆಂಟ್ ಮಾಡಿದರೆ ಅದು ಜಾಯಿಂಟ್ ನಾವು ಯಾವ್ದು ಒಳಗೆ ಹಾಕ್ತೀವಿ ಅದು ಪೇಷಂಟಿಗೆ ಇಡೀ ಜೀವನ ಲಾಸ್ಟ್ ಆಗಬೇಕು. ಸೊ ಅವರು ಅದನ್ನು ಜಾಸ್ತಿ ಸ್ಟ್ರೇನ್ ಕೊಟ್ಟರೆ, ಜಾಸ್ತಿ ಲೋಡ್ ಆದರೆ ಆ ಜಾಯಿಂಟನ್ನು ಮತ್ತೆ ಹಾಳಾಗ್ಬೋದು, ಮತ್ತೆ ರಿವಿಷನ್ ಸರ್ಜರಿ ಎಲ್ಲ ಬರಬೇಕಾಗತ್ತೆ. ಸೊ ಅದು ಆದಷ್ಟು ಅವಾಯ್ಡ್ ಮಾಡಬೇಕಂದ್ರೆ ಸ್ಟ್ರೇನ್ ಸ್ವಲ್ಪ ಕಡಿಮೆ ಇಟ್ಟು ಈ ಥರ ಆ್ಯಕ್ಟಿವಿಟೀಸನ್ನು ಕಡಿಮೆ ಮಾಡಿ ನಡೆದ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಈ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಸಮಸ್ಯೆ ಕಂಡು ಬಂದವರಿಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಎಸ್, ಸೊ ಒಂದ್ಸತಿ ನಮ್ಮ ಹತ್ರ ಪೇಷಂಟ್ ನೀ ಪೇನ್ ಅಂತ ಬಂದ ಮೇಲೆ ಸೊ ಯಾವುದೇ ಆರ್ಥೋಪೆಡಿಕ್ ಸರ್ಜನ್ ಆದರೆ ಫಸ್ಟು ನೀಟಾಗಿ ಎಕ್ಸಾಮಿನ್ ಮಾಡಿ ನೋಡ್ತಾರೆ, ಪೂರ್ತಿ ಮೊಣಕಾನೆಲ್ಲ ನೋಡ್ತಾರೆ, ಎಕ್ಸಾಮಿನ್ ಮಾಡಿ ನೋಡ್ತಾರೆ. ಸೊ ಅವ್ರಿಗೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಬೇಕಿದ್ರೆ ಒಂದು ಸ್ವಲ್ಪ ಸಿಂಪಲ್ ಒಂದು ನೀ ಎಕ್ಸ್ರೇ ಮಾಡಿ ನೋಡ್ತಾರೆ. ಸೊ ನೀ ಎಕ್ಸ್ರೇ ಮಾಡಿ ನೋಡ್ತಾರೆ. ಕೆಲವೊಂದು ಟೈಮಲ್ಲಿ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿ ಕೂಡ ನೋಡಬೇಕಾಗುತ್ತೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಮುಂಚೆ ಹೇಳಿದರು. ಸೊ ಅದು ಕೂಡ ತುಂಬ ಚಿಕ್ಕ ವಯಸ್ಸಿನಲ್ಲಿ ನೋಡ್ತೀವಿ ನಾವು. ಸೊ ಫೀಮೇಲ್ಸಲ್ಲಿ ತುಂಬ ಜಾಸ್ತಿ, ಹೆಣ್ಮಕ್ಳಲ್ಲಿ ಜಾಸ್ತಿ ರುಮಟಾಯ್ಡ್ ಆರ್ಥರೈಟಿಸ್. ಸೊ ಅಂಥವ್ರು ಬಂದರಲ್ಲಿ ಅದು ರುಮಟಾಯ್ಡ್ ಆರ್ಥರೈಟಿಸ್ ಹೌದೋ ಅಲ್ವಾ ಅಂತ ನೋಡಲಿಕ್ಕೆ ಕೆಲವೊಂದು ಬ್ಲಡ್ ಟೆಸ್ಟನ್ನು ಮಾಡಿ ನೋಡ್ತೀವಿ. ಸೊ ಸಿಂಪಲ್ ಎಕ್ಸ್ರೇ ಮತ್ತು ಕೆಲವೊಂದು ಬ್ಲಡ್ ಟೆಸ್ಟಿಂದ ಈಸಿಯಾಗಿ ಡಯಾಗ್ನೋಸ್ ಮಾಡ್ಬೋದು ಆರ್ಥರೈಟಿಸ್ ನೀದು. ಓಕೆ ಡಾಕ್ಟರ್, ಇದು ಟ್ರೀಟ್ಮೆಂಟ್ ಪ್ರೊಸೀಜರ್ ಅಂತಂದರೆ ಆರ್ಟಿಫಿಷಿಯಲ್ ಚಿಪ್ಪನ್ನು ನಾವಿಲ್ಲಿ ಇಂಪ್ಲಾಂಟ್ ಮಾಡುವಂಥದ್ದು. ಸೊ ಇದಕ್ಕೇನಾದರೂ ವ್ಯಾಲಿಡಿಟಿ ಅನ್ನುವಂಥದ್ದು ಏನಾದರೂ ಇದೆಯಾ ಹೇಗೆ? ಸೊ ವ್ಯಾಲಿಡಿಟಿ ಪ್ರಶ್ನೆ ಬರಲ್ಲ. ಅದು ಯಾವ ಥರ ಪೇಷಂಟ್ ಇರ್ತಾರೆ. ಸೊ ಕೆಲವರು ಸ್ವಲ್ಪ ಹೆವಿ ಆಗಿರ್ತಾರೆ. ಸೊ ಅವ್ರಿಗೆ ಸ್ಟ್ರೇನ್ ಮಂಡಿ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಅದು ಲೈಫ್ ಸ್ವಲ್ಪ ಕಡಿಮೆ ಬರುತ್ತೆ. ಕೆಲವರು ಸ್ವಲ್ಪ ಲೈಟ್ ಆಗಿರ್ತಾರೆ, ಅಷ್ಟೊಂದು ಸ್ಟ್ರೇನ್ ಕೊಡಲ್ಲ, ಅವ್ರಿಗೆ ಅದು ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಫಿಕ್ಸ್ಡ್ ಆಗಿ ನಿಮಗೆ ಇಷ್ಟು ವರ್ಷ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಪರೇಷನ್ ಫಸ್ಟ್ ಸತಿ ಆದಮೇಲೆ ಅವ್ರಿಗೆ ಯಾವಾಗ ರೆಗ್ಯುಲರ್ ಆಗಿ ತೊಂದರೆ ಬರೋದು ಸ್ಟಾರ್ಟ್ ಆಯ್ತಂದರೆ ಅದನ್ನು ಏನಕ್ಕೋಸ್ಕರ ಬರ್ತಾ ಇದೆ ಅಂದರೆ ಕಂಡುಹಿಡಿಬೇಕು. ಸೊ ಅದು ಎಷ್ಟು ವರ್ಷ ಬರುತ್ತೆ ಎಕ್ಸಾಕ್ಟ್ ಆಗಿ ಆ ಥರ ಏನಿಲ್ಲ, ಬಟ್ ಜನರಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಅರೌಂಡ್ 17 to 18 years
ಗೆ ಆಲ್ಮೋಸ್ಟ್ 90 to 92% ಜನರಿಗೆ ಅದು ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟ್ನ ನಂತರದಲ್ಲಿ ಲೈಫ್ ಸ್ಟೈಲ್ ಹೆಂಗಿರಬೇಕು, ಟೇಕ್ ಕೇರ್ ಹೆಂಗಿರಬೇಕು? ಎಸ್, ಸೊ ಇದು ಕ್ವಶನ್ ನಾನು 2 ಥರ ಡಿವೈಡ್ ಮಾಡ್ತೀನಿ. ಒಂದು ನೀ ರಿಪ್ಲೇಸ್ಮೆಂಟ್ ಪೇಷಂಟ್ಸ್ ಯಾವ ಥರ ಇರಬೇಕು ಮತ್ತು ಹಿಪ್ ರಿಪ್ಲೇಸ್ಮೆಂಟ್ ಪೇಷಂಟ್ಸ್ ಯಾವ ಥರ ಇರಬೇಕಂತ. ಸೊ ನೀ ರಿಪ್ಲೇಸ್ಮೆಂಟ್ ಪೇಷಂಟ್ಸ್ ಯಾವ ಥರ ಸರ್ಜರಿ ಆದಮೇಲೆ ಇರಬೇಕಪ್ಪ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ 2 ಥಿಂಗ್ಸ್ನ ಮಾಡಬಾರ್ದು. ಒಂದು, ನೆಲದ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ. ಆದರೂ ಕೂಡ ನಮ್ಮದು ಕೆಲವೊಂದು ಪೇಷಂಟ್ಸ್ ಕೂತ್ಕೋತಾರೆ, ಆದರೆ ಸ್ಟಿಲ್ ನೆಲದ ಮೇಲೆ ಚಕುಳಿಬಿ ಹಾಕ್ಕೊಂಡು ಕ್ರಾಸ್ ಲೆಗ್ಡ್ ಅಂತ ಏನು ಹೇಳ್ತೀವಿ ಆ ಥರ ಕೂತ್ಕೊಳ್ಳೋ ಹಾಗಿಲ್ಲ. ಇನ್ನೊಂದು, ಇಂಡಿಯನ್ ಟಾಯ್ಲೆಟನ್ನು ಯೂಸ್ ಮಾಡೋ ಹಾಗಿಲ್ಲ, ಅಂದರೆ ಸ್ಕ್ವಾಟಿಂಗ್ ಅಂತ ಹೇಳ್ತೀವಿ. ಸೊ ಆ ಎಕ್ಸ್ಟ್ರೀಮ್ ಬೆಂಡಿಂಗ್ ಪೊಸಿಷನ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಇದನ್ನು ಯಾಕೆ ಹೇಳ್ತೀವಿ ನಾವು ಅಂದರೆ, ಇವಾಗ ಸರ್ ಹೇಳ್ದಂಗೆ, ಸೊ ನಾವು ಆರ್ಟಿಫಿಷಿಯಲ್ ನೀ ಹಾಕಿರೋ ಲೈಫೇ ಅರೌಂಡ್ 18 to 20 years ಬರುತ್ತೆ. ಸೊ ಅದು ಏನಾದರೂ ಅವರು ಕೆಳಗಡೆ ಕೂತ್ಕೊಂಡು ಮತ್ತು ಹೇಳೋದು ಅಥವಾ ಸ್ಕ್ವಾಟಿಂಗ್ ಪೊಸಿಷನ್ ಕೂತ್ಕೊಂಡು ಹೇಳೋದು ಮಾಡಿದ್ರೆ ಅದರ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದರಿಂದ ನೆಲದ ಮೇಲೆ ಒಟ್ಟು ಕೂಡ ಆಗಿಲ್ಲ ಮತ್ತು ಸ್ಕ್ವಾಟಿಂಗ್ ಮಾಡೋಗಲ್ಲ. ಮತ್ತು ಇನ್ನೊಬ್ಬರು ಹಿಪ್ ರಿಪ್ಲೇಸ್ಮೆಂಟ್ ಆದವರು, ಸೊ ಅವ್ರು ಏನೇನು ಪ್ರಿಕಾಷನ್ಸ್ ತೊಗೋಬೇಕು. ಸೊ ಇಮಿಡಿಯೇಟ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ 1.5 monthವರೆಗೂ ಮೇನ್ ಏನು ಹೇಳೋದಪ್ಪ ಅವ್ರಿಗೆ ಅಂದರೆ, ಕಾಲು ಎರಡನ್ನೂ ಸಪ್ರೇಟಾಗಿ ಇಟ್ಕೊಳ್ಳೋದು, ಕಾಲನ್ನು ಕ್ರಾಸ್ ಮಾಡೋ ಹಾಗಿಲ್ಲ. ಆಮೇಲೆ ತುಂಬ ಕಡಿಮೆ ಹೈಟ್ ಇರೋ ಚೇರಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. 1.5 month ಆದಮೇಲೆ ಅವರು ಕೂಡ ಎಲ್ಲನೂ ಮಾಡ್ಬೋದು. ಅದೇ ಇವ್ರಿಗೂ ಕೂಡ ಸೇಮ್ ಹಿಪ್ ರಿಪ್ಲೇಸ್ಮೆಂಟ್ ಆದರೂ ಕೂಡ ನೆಲದ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ, ಸ್ಕ್ವಾಟಿಂಗ್ ಮಾಡೋ ಹಾಗಿಲ್ಲ. ಆಮೇಲೆ 2 ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರೋ ಪೇಷಂಟ್ಸು ತುಂಬ ಹೈ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಏನು ಹೇಳ್ತೀವಲ್ಲ, ಲೈಕ್ ರನ್ನಿಂಗ್ ಮಾಡೋ ಹಾಗಿಲ್ಲ. ಲೈಟ್ ಜಾಗ್ ಮಾಡ್ಬೋದು, ವಾಕ್ ಮಾಡ್ಬೋದು, ಸ್ಟೆಪ್ಸ್ ಹತ್ಬೋದು, ಇಳಿಬೋದು, ಉಳಿಕಿದೆಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಆದರೆ ಹೈ ಇಂಪ್ಯಾಕ್ಟ್ ಏನಿರುತ್ತಲ್ವ ಆ ಥರ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡೋ ಹಾಗಿಲ್ಲ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ನೀ ರಿಪ್ಲೇಸ್ಮೆಂಟ್ ಆದೋ ಪೇಷಂಟ್ಸಿಗೆ. ಓಕೆ ಡಾಕ್ಟರ್, ಇನ್ನು ಈ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಸರ್ಜರಿ ಇರಬಹುದು, ಇದಕ್ಕಿಂತ ಮುಂಚಿತವಾಗಿ ಅವರೇನಾದರೂ ಬೇರೆ ಸರ್ಜರಿ ಮಾಡಿರ್ತಾರೆ, ತದನಂತರದಲ್ಲೂ ಅವರಿಗೆ ಏನಾದರೂ ನೋವು ಕಾಣಿಸ್ಕೊಂಡಿರುತ್ತೆ, ಆ ನಂತರ ಅವರು ಈ ಸರ್ಜರಿನ ನಾವು ಆಫ್ ಮಾಡ್ತೀವಿ, ಈ ಸರ್ಜರಿ ಮಾಡಿಸ್ಕೋಬೇಕು ಅಂತ ಏನಾದರೂ ಇದ್ರೆ ಮಾಡಿಸ್ಕೋಬಹುದಾ, ಹೇಗೆ? ಸೊ ಅಂದರೆ ಇದರಲ್ಲೂ ಸಹ ನಾವು ಎರಡು ಟೈಪ್ ಸರ್ಜರೀಸ್ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಹತ್ರ ಪೇಷಂಟ್ಸು. ಸೊ ಬೇರೆ ಏನಾದರೂ ಫ್ರ್ಯಾಕ್ಚರ್ ಸರ್ಜರಿ ಇಲ್ಲಾಂದರೆ ಲಿಗಮೆಂಟ್ ಸರ್ಜರಿ ಆ ಥರ ಏನಾದರೂ ಮಾಡಿಸ್ಕೊಂಡ್ರೆ ರೊಬೋಟಿಕ್ ಸರ್ಜರಿಯಿಂದ ಡೆಫಿನೆಟ್ಲಿ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಯಾಕೆಂದರೆ ಆಲ್ರೆಡಿ ಏನಾದರೂ ಪ್ಲೇಟ್ ಇಲ್ಲಾಂದರೆ ರಾಡ್ ಇರ್ಬೋದು ಒಳಗೆ. ಸೊ ಆ ಪ್ಲೇಟ್ ರಾಡ್ ಇರೋದರಿಂದ ನಮಗೆ ಕೆಲವು ಸತಿ ಕನ್ವೆನ್ಷನಲ್ ಅಂದರೆ ಮ್ಯಾನ್ಯುಯಲ್ ಟೈಪ್ ಸರ್ಜರಿ ಮಾಡುವಾಗ ಅಷ್ಟೊಂದು ಕ್ಲಿಯರ್ ಆಗಿ ಯಾವ ಥರ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ರೊಬೋಟಿಕ್ಸಿಂದ ನಮಗೆ ಯಾವ ಥರ ಇನ್ಫಾರ್ಮೇಷನ್ ಸಿಗುತ್ತೆ, ಅದರಿಂದ ಭಾಳ ಆಕ್ಯುರೇಟ್ ಆಗಿ ಈ ಪೇಷಂಟ್ಸಿಗೆ ಮಾಡ್ಬೋದು. ಈಗ ರಿವಿಷನ್ ಸರ್ಜರಿ ಬಗ್ಗೆ ಮಾತಾಡಬೇಕಂದ್ರೆ, ಸದ್ಯಕ್ಕೆ ರೊಬೋಟಿಕ್ ಟೆಕ್ನಾಲಜಿ ರಿವಿಷನ್ ಸರ್ಜರಿಗೆ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಫ್ಯೂಚರಲ್ಲಿ ಯಾವ ಥರ ರಿಸರ್ಚ್ ನಡೀತಾ ಇದೆ, ಮೇ ಬಿ ಆ ಥರ ಬರುವ ಸಿಚುವೇಶನ್ ಆಗುತ್ತೆ. ಓಕೆ ಡಾಕ್ಟರ್, ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಯಾವ ಕಂಡೀಷನ್ನಿಂದಾಗಿ ತಾವು ಡಿಸೈಡ್ ಮಾಡ್ತೀರಾ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದು? ಸೊ ಹಿಪ್ ರಿಪ್ಲೇಸ್ಮೆಂಟ್ ಕೂಡ ಮಾಡಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಕಂಡೀಷನ್, ಭಾಳಷ್ಟು ಕಂಡೀಷನ್ಸಲ್ಲಿ ನಾವು ನೋಡ್ತೀವಿ ಎಲ್ಲಿ ಹಿಪ್ ಜಾಯಿಂಟ್ ಕಂಪ್ಲೀಟಾಗಿ ಆರ್ಥ್ರೈಟಿಕ್ ಆಗಿರುತ್ತೆ. ಸೊ ಇವಾಗ ತೋರಿಸ್ಬೇಕಾದ್ರೆ ನಾನು, ಸೊ ಇದು ನಾರ್ಮಲ್ ಹಿಪ್ ಜಾಯಿಂಟ್, ಸೊ ಇದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು. ಸೊ ಈ ಥರ ಇರುತ್ತೆ ನಾರ್ಮಲಿ ಹಿಪ್ ಜಾಯಿಂಟ್. ಸೊ ಕಂಪ್ಲೀಟ್ಲಿ ಆರ್ಥ್ರೈಟಿಕ್ ಜಾಯಿಂಟ್ ಅಂದರೆ ಈ ಥರ ಇರುತ್ತೆ, ಪೂರ್ತಿ ಕಂಪ್ಲೀಟ್ಲಿ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಹಿಪ್ ಜಾಯಿಂಟು. ಸೊ ಇದು ಬೇರೆ ಬೇರೆ ಕಂಡೀಷನಲ್ಲಿ ಆಗುತ್ತೆ. ಒಂದು ತುಂಬ ವಯಸ್ಸಾದಮೇಲೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಕೂಡ ನೋಡ್ತೀವಿ ನಾವು ರುಮಟೆಡ್ ಆರ್ಥ್ರೈಟಿಸ್ ಮುಂಚೆ ಹೇಳ್ದಂಗೆ. ಸೊ ಆ ಕಂಡೀಷನಲ್ಲಿ ಇನ್ನೊಂದು ಅಂದರೆ ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಆಗುತ್ತೆ. ಸೊ ಅಂಥವ್ರಿಗೆ ದಿನನಿತ್ಯದ ಕೆಲಸ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ, ತುಂಬ ಪೇನಲ್ಲಿರ್ತಾರೆ. ಸೊ ಅಂಥವರಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡ್ತೀವಿ. ಸೊ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಸಿಕಲಿ ಏನಪ್ಪ ಅಂದರೆ, ಸೊ ಆ ಸೌದಿರೋ ಪಾರ್ಟ್, ಸೊ ಸಾಕೆಟ್ ಪಾರ್ಟನ್ನು ಚೇಂಜ್ ಮಾಡ್ತೀವಿ, ಆಮೇಲೆ ಹೆಡ್ ಕೂಡ ಚೇಂಜ್ ಮಾಡ್ತೀವಿ. ಈ ಥರ ಸ್ಟೆಮ್ಮನ್ನು ತೊಡೆ ಬೋನಲ್ಲಿ ಹಾಕಿಬಿಟ್ಟು ಈ ಥರ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡ್ತೀವಿ. ಸೊ ಇದಕ್ಕೆ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳೋದು. ಓಕೆ ಡಾಕ್ಟರ್, ಇನ್ನು ಈ ರಿಪ್ಲೇಸ್ಮೆಂಟ್ ಸರ್ಜರಿಯ ನಂತರದಲ್ಲಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇರುತ್ತಾ, ಹೇಗೆ? ಮೇಜರ್ ರೆಸ್ಟ್ರಿಕ್ಷನ್ ಏನಂದರೆ, ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಇಬ್ಬರು ಮಾಡ್ಕೊಂಡಿರುವ ಪೇಷಂಟ್ಸ್ಗಳನ್ನು ಜಾಸ್ತಿ ಸ್ಟ್ರೆನ್ಯೂಯಸ್ ಆ್ಯಕ್ಟಿವಿಟಿ, ಜಾಸ್ತಿ ಲೋಡ್ ಕೊಡುವ ಆ್ಯಕ್ಟಿವಿಟೀಸ್, ಮೂವ್ಮೆಂಟ್ಸ್ ಎಲ್ಲ ಮಾಡೋಂಗಿಲ್ಲ. ಸೊ ಓಡೋದು, ಹೈ ಇಂಪ್ಯಾಕ್ಟ್ ಸ್ಪೋರ್ಟ್ಸನ್ನು ಆಡೋದು, ಜಾಸ್ತಿ ಜಂಪ್ ಮಾಡೋದು ಅವೆಲ್ಲ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸಲ್ಲಿ ಏನೇನು ಮಾಡ್ಬೋದು ಎಲ್ಲವೂ ಮಾಡ್ಬೋದು. ಓಡಾಡೋದು, ಮೆಟ್ಲು ಹತ್ತೋದು, ಇಳಿಯೋದು, ಸ್ವಲ್ಪ ಅನ್ಈವನ್ ಸರ್ಫೇಸಸಲ್ಲೂ ಓಡಾಡೋಕ್ಕಾಗತ್ತೆ. ಲೈಟ್ ಆಗಿರುವ ಸ್ಪೋರ್ಟ್ಸನ್ನು ಸಹ ನಾವು ಆಡಕ್ಕೆ ಬಿಡ್ತೀವಿ. ಸೊ ಬ್ರಿಸ್ಕ್ ಆಗಿ ವಾಕ್ ಮಾಡೋದು, ಲೈಟಾಗಿ ಜಾಗ್ ಮಾಡೋದು, ಇವೆಲ್ಲ ನಾವು
ಅಡ್ವೈಸ್ ಮಾಡ್ತೀವಿ. ಕೆಲವು ಪೇಷಂಟ್ಸು ಡಬಲ್ಸ್ ಟೆನ್ನಿಸನ್ನು ನಾವು ಅಲೌ ಮಾಡ್ತೀವಿ. ಸೊ ಇವೆಲ್ಲ ಏನಕ್ಕೋಸ್ಕರ ಅಂದರೆ ನಾವು ಒಳಗೆ ಹಾಕಿರುವ ಜಾಯಿಂಟನ್ನು ಅವ್ರಿಗೆ ಆದಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ಜಾಸ್ತಿ ಸ್ಟ್ರೇನ್ ಅವ್ರು ಕೊಟ್ಟರೆ ಅವ್ರು ಎಷ್ಟು ವರ್ಷ ಬರಬೇಕು ಅಷ್ಟು ವರ್ಷ ಬರೋದಿಲ್ಲ. ಓಕೆ ಡಾಕ್ಟರ್, BP, ಶುಗರ್ ಅಥವಾ ಹಾರ್ಟ್ ಸಮಸ್ಯೆ ಇರುವಂಥವರಿಗೆ ಈ ರೊಬೋಟಿಕ್ ಸರ್ಜರಿಯನ್ನು ಮಾಡಬಹುದಾ ಹೇಗೆ? ಡೆಫಿನೆಟ್ಲಿ ಆಗಿ ಮಾಡ್ಬೋದು. ಸೊ ಇವಾಗ ನಾವು ಈ ಸರ್ಜರಿ ಮಾಡ್ತಾ ಇರೋದು ಎಲ್ಲರೂ ವಯಸ್ಸಾದವ್ರಿಗೆ. ಸೊ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಕೂಡ BP, ಶುಗರ್ ಇದ್ದೇ ಇರುತ್ತೆ. ಸೊ ಅಂಥವ್ರಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಆಪ್ರೇಷನ್ಗಿಂತ ಮುಂಚೆನೇ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಶುಗರ್ ಎಷ್ಟಿದೆ ನೋಡ್ತೀವಿ. ನಮ್ಮ ಫಿಸಿಷಿಯನ್ ಡಾಕ್ಟರ್ ಇರ್ತಾರೆ, ಕಾರ್ಡಿಯಾಲಜಿ ಡಾಕ್ಟರ್ ಇರ್ತಾರೆ, ಮತ್ತು ಅನಸ್ಥಿಷಿಯಾ ಡಾಕ್ಟರ್ ಇರ್ತಾರೆ. ಸೊ ಎಲ್ಲರೂ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ನೋಡಿ ಎಲ್ಲ ರಿಪೋರ್ಟ್ಸ್ ನೋಡಿದ ಮೇಲೆ ಅವ್ರನ್ನ ಆಪ್ಟಿಮೈಸ್ ಮಾಡಿಬಿಟ್ಟು ಒಂದು ಸತಿ ಎಲ್ಲರೂ ಎಸ್ ಅಂದ ತಕ್ಷಣವೇ ಸರ್ಜರಿಗೆ ತಗೋತೀವಿ. ಮತ್ತು ಡೆಫಿನೆಟ್ಲಿ ರೋಬೋಟಿಕ್ ನೀ ಸರ್ಜರಿ ಅಂಥ ಪೇಷಂಟಲ್ಲಿ ಆರಾಮ್ಸೆ ಮಾಡಬಹುದು. ಓಕೆ ಡಾಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಧವನ್ ಪಾರ್ಕ್ ವೃತ್ತದ ಹತ್ತಿರ, 3ನೇ ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9019963161. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಫೋನ್ ಪೇ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದೆ ಶೇರ್ ಡಾಟ್ ಮಾರ್ಕೆಟ್. 30 ಜೂನ್ ಒಳಗೆ ಡಿಮ್ಯಾಟ್ ಅಕೌಂಟ್ ತೆರೆಯಿರಿ.